ಎರಡನೇ ದಿನದ ಗಣಪತಿ ಪೆಂಡಾಲ್ನ ಮನರಂಜನಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇ ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಆಡಳಿತರಿಗೆ ಮತ್ತು ಪದ್ಯ ಹೇಳಿದ ಪಾಷನ್ಗೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಮೊದಲನೇ ದಿನದ ಮನೋರಂಜನಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿರಿ, ಅದಕ್ಕೂ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ ಕಾರಣದಿಂದ ನಮ್ಮ ಮನೋರಂಜನಾ ಕಾರ್ಯಕ್ರಮ ಗಣೇಶ ಪೆಂಡಾಲ್ನಲ್ಲಿ ಮನೋರಂಜನಾ ಕಾರ್ಯಕ್ರಮವನ್ನ ಎರಡನೇ ದಿನ ಕೂಡ ಮುಂದುವರಿಸುತ್ತಿದ್ದೇವೆ. ಲೋ ಮುಂಜ, ಯಾರು ಬಂದಿಲ್ಲ, ಯಾತದ್ದು ಇಲ್ಲ, ಮೈಕ್ ಮುಂದ್ಕೋ ಯಾಕ ಹಂಗ ರಸ್ಕೊಂತಿದ್ದೆ? ಸುಮ್ಕಿರಲು ಲೋಕಿ, ನೆನ್ನೆ ದಿನದ್ದು ಚೆನ್ನಾಗಿ ಬಂದೈತೆ, ಚೆನ್ನಾಗಿ ಮನೋರಂಜನೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬಂದೈತೆ ಅಂತ ಎಲ್ಲ ಹೇಳಿಲ್ವೇ? ಅದಕ್ಕೇನ ಇವತ್ತು ಸಾಯಂಕಾಲನ ಎಲ್ಲ ಭಕ್ತಾದಿಗಳು ಬಂದ್ರೆ ಹೆಂಗ್ ಮಾತಾಡ್ಬೇಕು ಅಂತಾನೆ ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ನಿಲ್ಸು, ಮುದ್ದಿದಾಗ ಬಂದು ಡಿಸ್ಟರ್ಬಿಂಗ್ ಮಾಡ್ತಾನೆ. ಲೋ ಮುಂಜ, ನೀನು ಹಾಡು ಹೇಳಿದ್ದು ಬಲ್ಸನ ಕಿತ್ತು ಕಣಲ್ಲ ಲಾಸ್ಟಿಗೆ. ಇವತ್ತು ನೀನು ಹಾಡು ಹೇಳ್ಬೇಡ ಕಣಲು. ಬಬ್ರುವಾನ ಪಿಕ್ಚರಿಂದು ಹಾಡು, ಇದು ಪಿಕ್ಚರಿಂದ ಹಾಡೈತಲ್ಲ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಅದನ್ನ ಹೇಳಿ ಇವತ್ತು, ಸರಿನಾ? ಅದು ನಾಳೆನ ಒಂದು 2-3 ಸತಿ ಹೇಳಿದೀನಿ ಕಣಲ್ಲ ಲೋಕಿ. ಯಾವಾಗ್ಲೂ ಅದನ್ನೇ ಹೇಳಿದ್ರೆ ಜನಗಳೆಲ್ಲ ಬರ್ತಾರೆ, ಇವ್ ಕುಯ್ದಿದ್ದ ಕುಯ್ತಾನೆ ಅಂತಾನೆ ಜಾಸ್ತಿ ಜನ ಬರಲ್ಲ ಅಷ್ಟೇನೆ. ಇವತ್ತು ಯಾತದ್ ಮಾಡೋಣ ಅನ್ಕೊಂಡಿದೀನಿ ಗೊತ್ತಾ? ಇದು ಭಕ್ತ ಪ್ರಹ್ಲಾದ ಪಿಕ್ಚರಿಂದು ಡೈಲಾಗ್ ಐತಲ್ಲ, ಡೈಲಾಗು ಅದನ್ನ ಹೇಳೋಣ ಅಂತಾನೆ ಅನ್ಕೊಂಡಿದೀನಿ ಕಣ ಲೋಕಿ. ಹೌದೇ? ಸರಿ ಕನ್ನಡ ಮಂಜ, ಯಾವ್ದು ಹೇಳ್ತ? ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಗುಟ್ ಮಾಡ್ಕೊಂಡ್ ಬಂದಿದ್ದೆ? ಇಲ್ಲ ಕಣಲ್ಲ ಲೋಕಿ, ಈಗ ಪ್ರಾಕ್ಟೀಸ್ ಮಾಡ್ಬೇಕು. ಹೆಂಗ ಯಾರು ಬಂದಿಲ್ವಲ್ಲ, ನಾವೆಲ್ಲ ಇರೋದು, ಪ್ರಾಕ್ಟೀಸ್ ಮಾಡೋಣ ಬಿಡ್ರಿ. ಸರಿ ಕನ್ನಡ, ಇರ ಒಂಚೂರು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ಬತ್ತೀನಿ, ಬಟ್ಟೆನ. ಇದು ಓಕೆನಾ? ಯಾವ್ದೋ ಒಂದು ಇದೇ ಇರ್ಲಿ ಬಿಡು, ಚೆನ್ನಾಗೈತೆ. ಸ್ಟಾರ್ಟ್ ಮಾಡೋಣ ಈಗ. ಫಸ್ಟ್ ನೀನು ಅದನ್ನ ಮಾಡಪ್ಪ, ಆಮೇಕಿಂದ ನೋಡೋಣ ನಾವು ಮಾಡ್ಬೇಕು ಬೇಡವ ಅನ್ನೋದನ್ನ. ಸರಿ ಸರಿ, ಒಂದ್ಸತಿ ನೋಡ್ಕೊಳ್ರಿ. ಯಾವ್ದನ್ನ ಡೈಲಾಗ್ ಮರ್ತೋದ್ರೆ ಗ್ಯಾಪ್ನ ಸರಿ ಹಂಗೇನ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನು ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ತಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನ ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವೆಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಡು ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಮಾಡಿ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶ್ಯಪುವೇ ಅಲ್ಲ, ನಾನು ಹಿರಣ್ಯಕಶ್ಯಪುವೇ ಅಲ್ಲ, ನಾನು ಹಿರಣ್ಯಕಶ್ಯಪುವೇ ಅಲ್ಲ. ಲೋ ಮುಂಜೆ, ಯಪ್ಪ ನಿಂಗೆ ಆ್ಯಕ್ಟಿಂಗ್ ಎಲ್ಲ ಮಾಡಿರೆ ನಂಗೆ ಬಾಯಿ ವಾಕ್ಯತ್ಕೊಳೋದು. ನೀನು ಏನಲ್ಲ ಇಂತ ಮಾಡ್ಸ
ಯಪ್ಪ ನಿಜವಾಗ್ಲೂ ಹಿರಣ್ಯಕಶಿಪುನ ನೋಡ್ದಂಗಾತು ಕಣಲೇ ಮಂಜ. ಹೌದಾ? ನಿಜವಾಗ್ಲೂ ಏನಮ್ಮಿ ಸ್ವಾಮಿ ಪಾಠ ಚೆನ್ನಾಗಿ ಮಾಡಿನೆ. ಎಲ್ಲನೂ ಡೈಲಾಗ್ ಮಾಡ್ತಾ ಇರ್ಲಿಲ್ಲ ಅಲ್ವಾ? ಇಲ್ಲ ಕಣ ಮಂಜ, ಚೆನ್ನಾಗಿ ಮಾಡ್ತಾನೆ ನೀನು ಡೈಲಾಗ್ ಹೇಳೋದು ಹಾಡು ಹೇಳೋದು ಎಲ್ಲನೇ. ಅರೆ ಹಾ ಮಂಜುನಣ್ಣ, ನಮ್ದಿಗೆ ನಿಮ್ದು ದೇಖ್ಕೆ ಫುಲ್ ಡರ್ ಹೋ ಗಯಾ. ಅಯ್ಯೋ ಪಾಸ ಪಾಸ. ಸರಿ ಸರಿ, ಈಗ ಪ್ರಹ್ಲಾದನ್ ಪಾತ್ರ ಯಾರು ಮಾಡೋದು? ಯಪ್ಪ ನಿನ್ ಮುಂದೆ ನಿಂತ್ಕೊಂಡು ನಾನೇನ ಪ್ರಹ್ಲಾದನ್ ಪಾತ್ರ ಮಾಡಿದ್ರೆ ನಂಗೆ ಅಲ್ಲೇ ಎಲ್ಲ ಮಾಡ್ತೋಕೈತೆ ಅಷ್ಟೇ. ನಾ ಮಾಡಲ್ಲಪ್ಪ. ಪಾಶ ಪಾಶ ಮಾಡ್ತಾನೆ ಕಣ ಮಂಜ. ಪ್ರಹ್ಲಾದನ ಪಾಶ ಮಾಡ್ತಾನೆ ಈಗ. ನೋಡಿ ಇವಾಗ ಹೆಂಗ್ ಮಾಡ್ತೀನಿ ಮತ್ತೆ. ಪ್ರಹ್ಲಾದಾಗೆ ನಮ್ದಿಗೆ ಮಾಡ್ಬೇಕು. ಅರೆ ನೈ ಲೋಕನ ಅಣ್ಣ, ನಿಮ್ದಿಗೆ ನಿಮ್ದಿಗೆ ಗೊತ್ತಾಗೋದಿಲ್ಲ. ನಿಮ್ದಿಗೆ ಹೆದರ್ಕೊಂಡ್ ಬಿಟ್ಟೈತೆ, ನಮ್ದಿಗೆ ಮಾಡು ಅಂತ ಹೇಳ್ತೈತೆ. ಹಂಗಲ್ಲ ಕಣ ಪಾಶ. ನಾನು ಹೆಚ್ಚು ಕಮ್ಮಿ ಮಂಜುನಷ್ಟೇ ಉದ್ದಕ್ಕಿದ್ದೀನಲ್ಲ. ಪ್ರಹ್ಲಾದ ಆದ್ರೆ ಒಂಚೂರು ಸಣ್ಣಕ್ಕೆ ಚೆನ್ನಾಗಿ ಮುದ್ದಾಗಿರ್ಬೇಕು. ನೀನು ಹೆಂಗೋ ಹಂಗೆ ಇದ್ದಲ್ಲ, ನೀನೇ ಮಾಡ. ಅರೆ ನಮ್ದಿಗೆ ಡೈಲಾಗ್ ಗೀಲಾಗೆ ಕ್ಯಾಗೆ ಗೊತ್ತಿಲ್ಲ ಇಲ್ಲ ಲೋಕದ ಅಣ್ಣ. ನಮ್ದಿಗೆ ಕೈಸ ಮಾಡಲಿ ಕೈಸ. ನಾನು ಹೇಳ್ಕೊಂಡು ಕೊಡ್ತೀನಿ ಬಾರಲ್ಲ ಸುಮ್ಮನೆ. ಶುರು ಮಾಡ್ರ ಮಗನೇ ಪ್ರಹ್ಲಾದ, ಇಲ್ಲಿ ಬಾ. ಕ್ಯಾ ಅಬ್ಬುಜಾನ್? ಲೇ ನಿಮಗೆ ಪಾಠ ಅಬ್ಬುಜಾನು ಕ್ಯಾ? ಇದು ಯಾತದಲ್ಲ ಇದು? ಅಯ್ಯ ನನ್ನ ಮಗ, ನಿಂದೇನು ತಪ್ಪಿಲ್ಲ ಕಣ. ಏನು ಗಣೇಶ್ವರ ನನ್ನ ಮಗ ಎತ್ತದ ಡೈಲಾಗ್ ಹೇಳ್ಕೊಂಡು ಕೊಡ್ತೀನಿ ಅಂತ ಪಾಪ ಹುಡುಗನ್ ಕರ್ಕೊಂಬಂದು ಒಂದೇ ಸತಿ ಬಿಟ್ರೆ ಅವನು ಏನಂತ ಹೇಳ್ತಾನ? ಬರವನೇ ಅವನು. ನಮ್ದಿಗೆ ಬೋಲ ನೈ, ನಮ್ದಿಗೆ ಬರೋದಿಲ್ಲ ಡೈಲಾಗ್ಗೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಲೋಕದ ಹಣ್ಣಗೆ ಇಲ್ಲ ಅವ್ರದಿಗೆ ಮಕಾಗೆ ಹೋಗಿದ್ದೀನಿ ಮಂಜಿನ ಅಣ್ಣ. ಹೋಗಿತೀನಿ ಮಕಾಗೆ ಹೋಗಿತೀನಿ. ನೀನ್ ಸುಮ್ಮನಿರ ಪಾಚ, ನಿಂದೇನು ತಪ್ಪಿಲ್ಲ. ನೀನ್ ಸುಮ್ಮನೆ ನಿಂತ ಹೋಗಲಿ. ಅಲ್ಲವಲ್ಲ ಲೋಕಿ, ಆ ಹುಡ್ಕೊಂಡ್ ಬಿಟ್ಟಿದ್ದಲ್ಲ, ಅವನಿಗೆ ಫಸ್ಟ್ನೇ ಸತಿ ಸರಿಯಾಗಿ ನಮ್ಮ ಕನ್ನಡನೇ ಬರಲ್ಲ. ಅವನು ಪೌರಾಣಿಕ ಡೈಲಾಗ್ ಹೇಳು ಅಂತಂದ್ರೆ ಯಾವ್ದು ಹೇಳ್ಬೇಕು? ನೀನ್ ಗೊತ್ತಾಗಿರೋ ದನನೇನ ಹೋಗ ಸೈಡಾಗಿ ನಿಂತಿದ್ದೆ ಒಳ್ಳೆ. ಅವನು ಯಾತದ್ದು ಹೇಳ್ತಾನೆ ಒಂದೇ ಸತಿ ತಕೊಂಬಂದು ಸ್ಟೇಜ್ ಹಾಕ್ಬಿಟ್ರೆ ಈಗ ಇಂಥ ಮಾಡಿ 3 ಕಾಸಿನ ಮರ್ಯಾದೆ ಕಾದ್ಬಿಡು. ಹೆಂಗನ ಗೌಡ್ರು ಊರ್ ಜನ ಎಲ್ಲನೇ ದೊಡ್ಡರಿಗಿಂತ ಚೆನ್ನಾಗಿ ಕೇಳ್ಕೊಳ ಮಂಜಾರು ಅಂತಾನ ಮಾತಾಡ್ಕೊಂತಾರೆ. ಈಗ ಇಂಥ ಕೆಲಸ ಮಾಡ್ಬಿಟ್ಟು ಎಲ್ಲಾನು ತೆಗೆದು ಬಿಡಪ್ಪ. ನೀನೇ ಬೇಕು ಇಂಥವೆಲ್ಲ ಮಾಡಕ್ಕೆ. ಏನಲ್ಲ ಕೊಂಡ ಸ್ವರೂಪ ನನ್ನ ಮಗನೇ. ಅವನು ಭಾಗವಹಿಸ್ಲಿ ಅಂತಾನೆ ಹಿಂಗ್ ಮಾಡ್ದೆ ಕಣ ಮಂಜ, ಕಳಿಸ್ದೆ. ಅವನ್ ನೋಡ್ರಿ ಹಿಂಗ್ ಹೇಳ್ತಾನೆ ಅಂತ ನಂಗೆ ಗೊತ್ತಿತ್ತು. ಬಾ ಆತು, ಹಿರಣ್ಯಕಶಿಪುದು ಒಂದೈತಲ್ಲ ಅದೊಂದು ಮಾಡೋಣ ಅಂತಿ. ಕನ್ನಡಕ ತೆಗೆದಾಕ್ ಬಾ. ಶುರು ಮಾಡೋಣ. ತಡ್ಕಳ ಸಿಂಹಾಸನದ ಮೇಲೆ ಕೂಕೊಂಡಿರ್ತೀನಿ ಫಸ್ಟ್. ಅಣ್ಣ ಚೇರ್ ಹಾಕ್ಸೋಣ. ಶುರು ಮಾಡ. ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎಡೆ ಇಲ್ಲ, ನಿನ್ನ ವೈಭವಕ್ಕೆ ಸರಿ ಸಾಟಿ ಇಲ್ಲ. ಇಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓ, ನಮ್ಮ ಪಾದದಡಿಯಲ್ಲಿ. 3 ಲೋಕಗಳು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ. ಹೌದು. ಸುರಲೋಕವು ಸತ್ತು ಬಿದ್ದಿರಬೇಕು. ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮರ ಮನೆಯ ದ್ವಾರಪಾಲಕರಾಗಿರಬೇಕು. ನಮ್ಮರ ಮನೆಯ ದ್ವಾರಪಾಲಕರು. ಹೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿ ಮಲಗಿರುವ ನಿನ್ನನ್ನು ಆ ಸತಿಪತಿಯು ಹೆದರಿ ಪೂಜಿಸಬೇಕು. ಅಪ್ಪಣೆ ಕೊಡೋಣ. ನನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದಾವುದೂ ನನಗೆ ಹೆಚ್ಚಲ್ಲ. ಎಲ್ಲವೂ ತೃಣ ಸಮಾನ. ನೀನೊಬ್ಬನಿದ್ದರೆ ಸಾಕು, 3 ಲೋಕಗಳು ಇದ್ದ ಹಾಗೆ. ಏಕಣ್ಣ, ನನ್ನ ಪರಾಕ್ರಮದಲ್ಲಿ ಶಂಕೆಯೇ? ಸೃಷ್ಟಿಯ ಯಾವುದೇ ಮಹಾಶಕ್ತಿಯೇ ಎದುರಾಗಲಿ ಹುಟ್ಟಡಗಿಸುವ ದಿಟ್ಟತನ ಇದೆ ನನ್ನಲ್ಲಿ. ನಾನದನ್ನು ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಳಯ ರುದ್ರನನ್ನೇ ನಡುಗಿಸಿ ಮೃತ್ಯುವಿಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದನೋತ್ಸಾಹದಿಂದ ಕುಣಿಯುತ್ತಿರುವ ಕೈಗಳಿಗೆ ನಿರಾಸೆ ಮಾಡಬೇಡ. ಅಪ್ಪಣೆ ಕೊಡಣ್ಣ. ಹೋಗಿ ಬಾ ಸಹೋದರ.
ದಿಗ್ವಿಜಯಶಾಲಿಯಾಗಿ ಹಿಂದಿರುಗು. ಸೂಪರ್ ಸೂಪರ್ ಕಣ್ರತಿ ಮಂಜಾಲತಿ, ಚೆನ್ನಾಗಿತ್ತು. ಇದನ್ನೇ ಮಾಡ್ರಿ ಸಾಯಂಕಾಲಕ್ಕೆ. ಓಕಣಮಣಿ ಸ್ವಾಮಿ, ಇದನ್ನ ಮಾಡ್ಬೇಕು. ಇನ್ನೂ ಒಂದೆರಡು ಇದಾವೆ, ಅವನು ಪ್ರಾಕ್ಟೀಸ್ ಮಾಡ್ಬೇಕು. ನೀನು ಪಾಸನು ಯಾವನು ಒಂದೆರಡು ಆಡ ಗೊತ್ತು ಮಾಡ್ಕೊಳ್ರಿ ಈಗಲೇನ. ಆಮೇಲಿಂದ ಸ್ಟೇಜ್ ಮ್ಯಾಗ ಕರೆದಾಗ ನನ್ಗೆ ಹೇಳಿಲ್ಲ ಅಂತ ಅಂದಿರ, ಈಗಲೇ ಹೇಳ್ತಾ ಇದೀನಿ. ಅದಕ್ಕೆ ನಾ ಮುಂಚೆಲೆ ನನ್ನ ಜಲ್ದಿ ಎಲ್ಲನ ಗೊತ್ತು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಇವತ್ತು ಶಾನ್ಸಾನ ಕೇಳ್ಬೇಕು. ಸರಿ ಕಣಪಿ ಮಂಜ, ನಾನು ಶ್ಲೋಕ ಹಾಡುಗಳು ಎಲ್ಲನ ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಂತೀನಿ.